ರಘು ಒಬ್ಬ ಸರ್ಕಸ್ ಕಲಾಗಾರ. ಹಳ್ಳಿಗ್ ಹೋಗಿ ತನ್ನ ಕಲೆನ ಪ್ರದರ್ಶನ ಮಾಡ್ತಿದ್ದ. ಅವನ್ ಹೆಂಡತಿ ಸಂಜನಾ ಮತ್ತೆ 10 ವರ್ಷದ ಹುಡ್ಗ ಕೂಡ ಅವನ್ ಜೊತೆ ಕಲೆ ಪ್ರದರ್ಶನ ಮಾಡ್ತಾ ಇದ್ರು. ಅದ್ರಲ್ಲಿ ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇದ್ರು. ಒಂದು ದಿನ ಸಂಜೆ ಸರ್ಕಸ್ ಅನ್ನ ಮುಗಿಸ್ಕೊಂಡು ಲಗೇಜ್ನೆಲ್ಲ ತನ್ ತಲೆ ಮೇಲೆ ಒತ್ಕೊಂಡು ರಘು ಫ್ಯಾಮಿಲಿ ಬೇರೆ ಹಳ್ಳಿಗ್ ಹೋಗ್ತಾ ಇದ್ರು. ಅಪ್ಪ, ನಾವ್ ಎಲ್ಲೋಗ್ತಿದೀವಿ? ಗೊತ್ತಿಲ್ಲ ಮಗು, ಸುಮ್ನೆ ಹೋಗ್ತಿರೋದು. ಮುಂದೆ ಯಾವ್ದಾದ್ರು ಊರ್ ಸಿಕ್ಕಿದ್ರೆ ಅಲ್ಲೇ 1 ತಿಂಗಳು ಇರೋದು. ಅಲ್ಲೇ ತಿನ್ನೋಣ, ಅಲ್ಲೇ ದುಡಿಯೋಣ. ನಡೀತಾ ತುಂಬಾ ರಾತ್ರಿ ಆಗೋಯ್ತು. ಆದ್ರೆ ಯಾವ ಹಳ್ಳಿನೂ ಸಿಗ್ಲಿಲ್ಲ. 3 ಜನ ಕಾಡನ್ನ ದಾಟ್ಕೊಂಡು ಸುಸ್ತಾಗಿ ಒಂದು ನದಿ ತೀರಕ್ಕೆ ಬಂದು ತಲುಪಿದ್ರು. ಏನು ಅಂದ್ರೆ, ಈ ನದಿ ನಮ್ ರಸ್ತೆ ತಡಿತಾಯ್ತಲ್ರಿ. ಇರು, ಮುಂದೆ ಯಾವ್ದಾದ್ರು ಬೋಟ್ ಇರುತ್ತೆ, ಅದ್ರಲ್ಲಿ ಹತ್ಕೊಂಡ್ ನದಿ ದಾಟೋಣ. ಹಾಗೇಳಿ ರಘು ಬೋಟ್ಗೆ ತುಂಬಾನೇ ಹುಡ್ಕಾಡ್ತಾನೆ. ಆದ್ರೆ ಅವನಿಗೆ ಯಾವುದೇ ಬೋಟಲ್ ಕಾಣಿಸೋದಿಲ್ಲ. ನಿರಾಶೆಯಿಂದ ರಘು ವಾಪಸ್ ಬಂದ. ಇಲ್ಲಿ ಬಿಕೋ ಅಂತ ಇದೆ, ಇಲ್ಲಿ ಬೋಟು ಇಲ್ಲ, ಜನಗಳು ಇಲ್ಲ, ಏನ್ ಮಾಡೋದು? ಯಾವ ಹಳ್ಳಿಯಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋಗಣ್ರಿ. ಬೆಳಿಗ್ಗೆ ಬಂದ್ರೆ ಬೋಟ್ ಕೂಡ ನಮಗ್ ಸಿಗ್ತೈತಿ. ಇಲ್ಲ, ವಾಪಸ್ ಹೋಗೋದು ದಡ್ಡತನ. ಇಲ್ಲೇ ನದಿ ಪಕ್ಕದಲ್ಲೇ ಉಳ್ಕೊಳ್ಳೋಣ, ಊಟ ಮಾಡ್ಕೊಂಡು ಮಲ್ಕೊಂಬಿಡೋಣ, ಆಮೇಲೆ ಬೆಳಗ್ಗೆದ್ದು ಮುಂದೆ ಸಾಗೋಣ. ಆತ್ರಿ, ನೀವ್ ಸೌದೆ ವ್ಯವಸ್ಥೆ ಮಾಡ್ರಿ, ನಾನ್ ತಿನ್ನಕ್ಕೇನಾರ ವ್ಯವಸ್ಥೆ ಮಾಡ್ತೀನಿ. ರಘು ಸೌದೆ ತರೋದಕ್ಕೆ ಅಂತ ಹೋದ. ಭೀಮು ನದಿ ತೀರದಲ್ಲಿ ಆಟ ಆಡ್ತಿದ್ದ. ಮತ್ತೆ ರಂಜನಾ ಊಟಕ್ಕೆ ವ್ಯವಸ್ಥೆ ಮಾಡ್ಕೋತಿದ್ಲು. ರಘು ಒಣಗಿರೋ ಕಟ್ಗೆಗಳ್ನ ತಂದ ಮತ್ತೆ ಬೆಂಕಿ ಹಚ್ಚದ. ರಂಜನಾ ಸಾರಿಗೇನ್ ಬೇಕೋ ಎಲ್ಲ ರೆಡಿ ಮಾಡಿ ಉರಿತಾ ಇರೋ ಒಲೆ ಮೇಲೆ ಪಾತ್ರೆನ ಇಡ್ತಾಳೆ. ಮತ್ತೆ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಹಿಟ್ಟನ್ನ ಕಲಿಸ್ತಿರ್ತಾಳೆ. ಸಾರ್ ರೆಡಿ ಆಗ್ತಿದ್ದ ಹಾಗೆ ರಂಜನಾ ರೊಟ್ಟಿ ಮಾಡಕ್ ಶುರು ಮಾಡಿದ್ಲು. ಮತ್ತೆ 3 ಜನ ಊಟ ಮಾಡೋದಕ್ಕೆ ಅಂತ ಕೂತ್ರು. ಅದೇ ಸಮಯದಲ್ಲಿ ನದಿ ತೀರಕ್ಕೆ ಒಬ್ಬ ಶಿಕಾರಿ ಬಂದ. 3 ಜನನ್ನು ನೋಡಿ ಆ ಶಿಕಾರಿ ಅವ್ರ ಹತ್ರ ಬಂದು ಹೇಳ್ತಾನೆ, ಯಾರ್ ನೀವೆಲ್ಲ? ಇಲ್ಲಿ ಯಾಕೆ ಡೇರೆ ಹಾಕೊಂಡಿದ್ದೀರಾ? ಸರ್ಕಸ್ ಅವರು ಸಾಹೇಬ್ರೆ, ರಾತ್ರಿ ಆಯ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡ್ವಿ, ಬೆಳಗ್ಗೆ ಹೊರಟೋಗ್ತೀವಿ. ಹುಚ್ಚಾಟ ಆಡ್ಬೇಡಿ, ಊಟ ಮಾಡಿ ಇಲ್ಲಿಂದ ಹೋಗ್ತೀರಿ. ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲಿ ಪ್ರಾಣಿಗಳು ಬರುತ್ತವೆ, ನಡು ರಾತ್ರಿಯಲ್ಲಿ ಪ್ರಾಣಿಗಳು ನೀರು ಕುಡಿಯುತ್ತವೆ, ಇಲ್ಲಿ ಸಿಂಹನೂ ಬರುತ್ತೆ. ಸಿಂಹದ ಹೆಸರು ಕೇಳ್ತಿದ್ದ ಹಾಗೆ ಭೀಮುಗೆ ಭಯ ಶುರುವಾಯ್ತು. ಶಿಕಾರಿ 3 ಜನಕ್ಕೂ ಎಚ್ಚರಿಸಿ ಅಲ್ಲಿಂದ ಹೊರಟೋದ. ಏನು ಅಂದ್ರೆ, ಈಗೇನ್ರೀ ಮಾಡೋದು? ವಾಪಸ್ ಹೋಗೋದಕ್ಕೆ ತಾಕತ್ತಿಲ್ಲ, ಮುಂದೆ ಹೋಗೋದಕ್ಕೆ ಬೋಟ್ ಇಲ್ಲ, ಏನಾಗುತ್ತೋ ಆಗ್ಲಿ, ಮಲ್ಕೊಳ್ಳಿ. ಹಾಗ್ ಹೇಳಿ ಹತಾಶ ರಘು ಭೀಮು ಜೊತೆ ನದಿ ತೀರದಲ್ಲೇ ನಿದ್ದೆ ಮಾಡ್ದ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಹೆಂಗನ ಮಾಡಿ ನಮ್ಮನ್ನ ರಕ್ಷಣೆ ಮಾಡು ಭಗವಂತ. ಆಗ ಇದ್ದಕ್ಕಿದ್ದ ಹಾಗೆ ರಂಜನಾ ಗಮನ ಉಳ್ದಿರೋ ಹಿಟ್ಟಿನ ಕಡೆ ಹೋಯ್ತು. ಮತ್ತವಳ ತಲೆನಲ್ಲಿ ಒಂದು ಒಳ್ಳೆ ಐಡಿಯಾ ಬಂತು. ಆ ಹಿಟ್ಟನ್ನ ತಗೊಂಡು ರಂಜನಾ ಒಂದು ರೊಟ್ಟಿನ ತಯಾರ್ ಮಾಡಿದ್ಲು. ರಂಜನಾ ರೊಟ್ಟಿನ ಉಜ್ಜುತ್ತಾ ಹೋದ್ಲು ಮತ್ತೆ ಉಜ್ಜುತ್ತಾ ಅವಳೊಂದ್ ದೊಡ್ಡ ವಿಶಾಲವಾದ ರೊಟ್ಟಿನ ತಯಾರ್ ಮಾಡಿದ್ಲು. ಈಗ ನಾನ್ ಈ ರೊಟ್ಟಿನ ಬೆಂಕಿನಲ್ಲಿ ಸುಡ್ತೀನಿ. ರಂಜನಾ ಆ ದೊಡ್ಡ ರೊಟ್ಟಿನ ತಗೊಂಡು ಬೆಂಕಿಗ್ ಹಾಕ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ರೊಟ್ಟಿ ಉಬ್ಕೊಂಡು ತಯಾರಾಯ್ತು. ಅರ್ಧ ಕೆಲ್ಸ ಆಗೋಯ್ತು, ಇನ್ ಉಳ್ದಿರೋದು ಅರ್ಧ ಕೆಲ್ಸ. ರಂಜನಾ ಆ ರೊಟ್ಟಿನ ಬೋಟ್ ಆಕಾರಕ್ಕೆ ತರೋದಿಕ್ಕೆ ಪ್ರಯತ್ನ ಮಾಡಿದ್ಲು. ತುಂಬಾ ಕಷ್ಟಪಟ್ಟು ರಂಜನಾ ಕೆಲ್ಸ ಮಾಡ್ತಾ ಇದ್ಲು. ಮತ್ತೆ ಅವಳ ಕಷ್ಟದಿಂದ ಒಂದು ಸುಂದರವಾದ ರೊಟ್ಟಿ ಬೋಟ್ ಅನ್ನ ತಯಾರಿಸಿದ್ಲು. ಬೋಟ್ ಸಿದ್ಧ ಆಯ್ತು. ಈಗ ಇಡೀ ಕುಟುಂಬ ಸಾಮಾನ್ ಜೊತೆಗೆ ನದಿ ಆ ದಡನ ತಲುಪೋದು. ಮತ್ತಿನ್ನೇನು, ಉತ್ಸಾಹದಿಂದ ರಂಜನಾ ರಘು ಮತ್ತೆ ಭೀಮನ್ನ ಕರೀತಾಳೆ. ಅಯ್ಯೋ ಎದ್ದೇಳ್ರಿ, ಭೀಮು ಎದ್ದೇಳೋ, ಬೇಗ ಎಲ್ಲ ಗಂಟು ಮೂಟೆ ಕಟ್ಟಿ, ನಾವು ನದಿ ಆ ದಡನ ತಲುಪ್ಬೇಕು. ಅವಳು ಕೂಗುದನ್ನ ಕೇಳಿ ಭೀಮು ಮತ್ತೆ ರಘು ಎದ್ಬಿಟ್ರು. ಮತ್ತೆ ರಂಜನಾ ಕಡೆ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನೀನೇನ್ ಹುಚ್ಚಿನ? ಬೋಟ್ ಇಲ್ದೆ ನಾವು ನದಿನ ಹೇಗ್ ದಾಟಕ್ಕಾಗುತ್ತೆ? ಯಾರ್ ಹೇಳ್ತಾರೆ ಬೋಟ್ ಇಲ್ಲ ಅಂತ? ಅಲ್ ನೋಡಿ, ರಂಜನಾ ರೊಟ್ಟಿಯಿಂದ ಮಾಡಿರೋ ಬೋಟ್ ಕಡೆ ಕೈ ತೋರಿಸ್ತಾಳೆ. ಆ ಬೋಟ್ ಅನ್ನ ನೋಡಿ ರಘು ಮತ್ತೆ ಭೀಮುಗೆ ಆಶ್ಚರ್ಯ ಆಗತ್ತೆ. ರೋಟಿಯ ಬೋಟು? ಇದನ್ ನೀನ್ ಹೇಗ್ ಮಾಡ್ದೆ? ಆಗ ಇದ್ದಕ್ಕಿದ್ದ ಹಾಗೆ ಸಿಂಹ ಗರ್ಜನೆ ಮಾಡೋ ಶಬ್ದ ಕೇಳ್ಸತ್ತೆ. ಗಲಾಟೆ ಮಾಡ್ಬೇಡಿ, ಸಿಂಹ ಬಂದಿದೆ, ಬೋಟಲ್ ಕೂತ್ಕೊಳ್ಳಿ, ಇಲ್ಲಿಂದ ಹೋಗೋಣ.
ಮೂರು ಜನ ತಮ್ಮ ಗಂಟು ಮೂಟೆಗಳನ್ನ ಕಟ್ಕೊಂಡು ಬೋಟಲ್ಲಿಟ್ರು ಮತ್ತೆ ಬೋಟನ್ನ ನದಿಗಿಳಿಸಿದ್ರು. ಅವರು ಅದ್ರಲ್ಲಿ ಕೂತ್ಕೊಂಡು ಮುಂದೆ ಹೊರಟೋದ್ರು. ನೀರಲ್ಲಿದ್ದ ಆ ಬೋಟು ನಿಧಾನವಾಗಿ ನದಿನಲ್ಲಿ ತೇಲೋಕ್ ಶುರುವಾಯ್ತು. ನಿಧಾನವಾಗಿ ಮೂರು ಜನ ಮುಂದೆ ಪ್ರಯಾಣ ಮಾಡಿದ್ರು. ದೇವ್ರ್ ನಮ್ಮನ್ನ ಕಾಪಾಡ್ದ. ಆ ಸಿಂಹದಿಂದ ತಪ್ಪಿಸ್ಕೊಂಡ್ವಿ. ಅವಾಗ ಇದ್ದಕ್ಕಿದ್ದ ಹಾಗೆ ಬೋಟ್ ಅಳ್ಳಾಡೋಕ್ ಶುರುವಾಯ್ತು. ರಘು ಬೋಟ್ ಕೆಳಗಡೆ ನೋಡ್ತಾನೆ, ಮೀನ್ಗಳು ಬೋಟನ್ನ ನೆಕ್ತಾ ಇದ್ವು. ಸಿಂಹದಿಂದ ತಪ್ಪಿಸ್ಕೊಂಡ್ವಿ, ಆದ್ರೆ ಮೀನ್ಗಳಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಮೀನು ಕೆಳಗಿಂದ ಬೋಟ್ ತಿಂತಿದೆ. ಅಯ್ಯೋ ದೇವ್ರೆ, ಇದು ನನ್ ತಲೆಗ್ ಹೊಳಿಲೇ ಇಲ್ಲಲ್ರಿ. ಇಲ್ಲಿ ತುಂಬಾ ನೀರಿದೆ, ನಾವ್ ಗ್ಯಾರಂಟಿ ಮುಳುಗೋಗ್ತೀವಿ. ಆಗ ಭೀಮು ಹೇಳ್ತಾನೆ, ಅಮ್ಮ ಅಪ್ಪ ಹೆದರ್ಕೋಬೇಡಿ, ಧೈರ್ಯದಿಂದ ಕೆಲಸ ಮಾಡಿ. ಮಿಕ್ಕಿರೋ ರೊಟ್ಟಿನ ತಂದಿದೀವಿ ತಾನೆ. ಅದ್ರಿಂದ ಏನಾಗತ್ತೆ ಪುಟ್ಟ? ನಾವು ರೊಟ್ಟಿಯ ಚೂರನ್ನ ನೀರಲ್ಲ ಹಾಕೋಣ, ಮೀನಿನ ಗಮನನ ಆ ಕಡೆ ಸೆಳೆಯೋಣ. ಹಾ, ಭೀಮಾ ಹೇಳ್ತಿರೋದು ಸರಿನೇ. ಮತ್ತಿನ್ನೇನು, ರಂಜನಾ ಉಳ್ದಿರೋ ರೊಟ್ಟಿನ ತೆಗಿತಾಳೆ. ಮೂರು ಜನ ಮೂರು ಕಡೆ ಆ ರೊಟ್ಟಿಗಳನ್ನ ನದಿಗ್ ಹಾಕೋಕ್ ಶುರು ಮಾಡ್ತಾರೆ. ರೊಟ್ಟಿ ತುಂಡನ್ನ ನೋಡಿ ಮೀನ್ಗಳು ಬೋಟನ್ನ ಬಿಟ್ಟು ಆ ರೊಟ್ಟಿ ತುಂಡನ್ನ ತಿನ್ನೋದಿಕ್ಕೆ ಶುರು ಮಾಡ್ತವೆ. ಈ ಪ್ರಕಾರ ಮೂರು ಜನ ತುಂಡು ತುಂಡು ರೊಟ್ಟಿಗಳನ್ನ ನದಿಗ್ ಹಾಕ್ತಾ ಇದ್ರು. ತುಂಬಾ ಜೋರಾಗೆ ಮುಂದೆ ಹೋಗ್ತಾ ಇದ್ರು. ಹೀಗ್ ಮಾಡ್ತಾ ಮಾಡ್ತಾ ಬೆಳಗಾಗೋಯ್ತು. ಮತ್ತೆ ಮೂರು ಜನ ರೊಟ್ಟಿ ಬೋಟಲ್ಲಿ ನದಿಯ ಇನ್ನೊಂದು ದಡ ಸುರಕ್ಷಿತವಾಗಿ ತಲುಪಿದ್ರು.